ಅಂತ ಬ್ಯಾಡಪ್ಪ ನಿಂಕ ನಿಮ್ಮ ಅವನಿಗೊಂದು ನಮಸ್ಕಾರಪ್ಪ ಆಮೇಲೆ ಎಲ್ಲ ಹಿಡ್ಕೊಬಿಡು ನೀನೇ ಉದ್ದಾರ ಆಗೋ ನಾನು ನಿಮಗೆ ಏನು ತೋರ್ಸಕ್ಕೆ ಕೊಟ್ಟಿದ್ದೀನಿ ಅಂದರೆ ನೋಡಿ 20 ಅಡಿ 45 ಅಡಿ ಉದ್ದದಲ್ಲಿ 3 ರೂಮ್ ಮಾಡ್ಬೋದು. 3 ರೂಮ್ ಮಾಡಿ ಬಾಡಿಗೆ ಕೊಡ್ಬೋದು. ಅದು ಶೀಟಲ್ಲಿ ಕಟ್ಟಡ ಆದರೆ ಕಟ್ಬೋದು, ಇಲ್ಲ ಶೀಟಲ್ಲಾದರೂ ಮಾಡ್ಬೋದು. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ನೋಡಿ ಇದು ಸಣ್ಣದಾಗಿ ಒಂದು ಅಂಗಡಿ ಮಾಡೋಣ ಅಂತ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀವಿ. ಇದೊಂದು ರೂಮ್ 13.5 ಇದು ಬಂದು ವಾಟರ್ ಪೈಪ್ ಕನೆಕ್ಷನ್ ತಗೊಳಕ್ಕೆ ಇದೊಂದು ರೂಮು ಅಂದರೆ ಇದು ಅಂಗಡಿ ಮನೆ ಹೆಂಗೈತೆ ನೋಡಿರಿ. ಇದು ಓಪನ್ನು. ಏನು ಶವಣ ಇನ್ನೂ ನೀರು ಬಂದಿಲ್ಲಲ್ಲ. ಇದು ಅಂಗಡಿ ಹೋಟೆಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇಲ್ಲೆಲ್ಲ ಶೆಲ್ಫ್ ಬರ್ತವೆ, ಎಲ್ಲ ಕವರಿಂಗ್ ಆಗ್ತದೆ. ಇದೆಲ್ಲ ನೋಡಿ, ಇದೆಲ್ಲ ಇವತ್ತು ಕಾಂಕ್ರೀಟ್ ಹಾಕೋಣ ಅಂತ ಎಲ್ಲ ರೆಡಿ ಮಾಡಿದ್ದೀವಿ. ನೀರು ಬರೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ, ಯಾಕಂದರೆ ದಮ್ ಹೊಡಿಬೇಕು ಅಂತ. ನೀರು ಬಂದಿದ್ದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಮಿಷಮಣ್ಣ. ಏನು ಮಿಷಮಣ್ಣ? ಸಣ್ಣದಲ್ಲಿ ಯಾಕಂದ್ರೆ ಇದ್ರಾಗ ಗ್ಯಾಪ್ ಇರೋದಕ್ಕೆ ಫಸ್ಟ್ ನೀರು ಬಿಟ್ಬಿಡು, ಆಮೇಲೆ ಹಾಕೋದು. ಆಮೇಲೆನಾ? ಜಾಸ್ತಿ ಇತ್ತವಲ್ಲ. ನೋಡಿ 10:30 ಆಯಿತು, ನೀರು ಬಂದಿಲ್ಲ. ಇವ್ರಿಗೂ ಕೆಲಸ ಇಲ್ಲ. ಎಲ್ಲ ಫುಲ್ಲು ಫಿನಿಶಿಂಗ್ ಹಾಕಿದ್ದೆ. ಬರ್ತಾ ಇದ್ದೀನಿ ಅಂತ ಪೈಪ್ ಎತ್ಕೊತಾ ಇದ್ದೀನಿ ಅಂದ. ಅದು ಫಸ್ಟ್ ರೂಮ್ ಆಯಿತು ನೋಡಿ. ಎಲ್ಲಪ್ಪ ಎಷ್ಟು ಐಟಮ್ ಎಲ್ಲ ಈಚೆನೇ ಹಾಕಿದ್ದೀವಿ. ಎಷ್ಟು ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಐಟಮ್ ರಾ ಮೆಟೀರಿಯಲ್ಸ್ ಇರ್ತವೆ, ಅವನ್ನೆಲ್ಲ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಡ್ತದೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ನೋಡಿ ಇದು ಇನ್ನೊಂದು ರೂಮು. ಕಿಟಕಿ ಇಕ್ಕಿದ್ದೀವಿ. ಇದಕ್ಕೆ ಒಂದು ಬಾಗಿಲು, 2.5 ಅಡಿ ಬಾಗಿಲು ನೋಡಿ. ಇದು ಒಂದು ರೂಮು. ಈ ರೂಮಲ್ಲಿ ಯಾರಾದರೂ ಫ್ಯಾಮಿಲಿ ಬರೋರಿದ್ದರೆ ನೋಡಿ, ಯಾಕಂದರೆ ನಮ್ಮ ಕಡೆ ಎಲ್ಲ ಫಾಕ್ಸ್ಕಾನ್ ಆಗಿದೆಯಲ್ಲ, ಐಫೋನ್ ಕಂಪ್ನಿ ಆಗಿದೆ. ಎಲ್ಲ ಹಿಂದಿಯವರು ಲೇಬರ್ಸ್ ಬರ್ತಾರೆ, ಅವರಿಗೆಲ್ಲ ಆಲ್ಮೋಸ್ಟ್ ಇದೇ ಥರನೇ ಶೆಡ್ಯೂಲ್ ಕಟ್ಟಿ ಕೊಡ್ತಾರೆ. ಅವ್ರು ಯಾರು ಕಾಂಟ್ರಾಕ್ಟ್ ಕರ್ಕೊಂಬತ್ತಾರಲ್ಲ ಅವ್ರನ್ನ ಕೆಲಸಕ್ಕೆ, ಅವರು ಇದೇ ಥರನೇ ಮಾಡಿ ಕೊಡೋದು. ಹಾಂ ಬಾಡಿಗೆ ಬೇಕಂತ? ಸರಿ ಆಯಿತು ನೋಡಿ. ಈ ಥರ ಎಲ್ಲ ಆಲ್ಮೋಸ್ಟ್ ಹಿಂದಿಯವ್ರಿಗೆಲ್ಲ ಇದೇ ಥರನೇ ರೂಮ್ ಮಾಡಿ ಕೊಟ್ಬಿಡ್ತಾರೆ, ರೂಮ್ಗಳು ಮಾಡಿ ಕೊಡ್ತಾರೆ ನೋಡಿ. ನಾವು ಅಷ್ಟೇ ಅದೇ ಥರನೇ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ಅಷ್ಟೇ 13.5 ಎಲ್ಲ ರೂಮ್, ಟೋಟಲ್ 3 ರೂಮ್ ಮಾಡಿದ್ದೀವಿ ನೋಡಿ. ಇದು ಅಡುಗೆ ಮನೆ. ಅಕಸ್ಮಾತ್ ಯಾರಾದರೂ ಫ್ಯಾಮಿಲಿ ಬಂದರೆ ರೂಮು ಒಂದು ಪ್ರವೈಸಿ ಇರಲಿ ಅಂದ್ಬಿಟ್ಟು ಒಂದು ರೂಮ್ ಮಾಡಿದ್ದೀವಿ. ಆ ರೂಮು, ಇದು ರೂಮು ನೋಡಿ. ಒಳಗಡೆ ಫ್ಯಾಮಿಲಿ ಯಾರನ್ನು ಬಂದರೆ ಒಳಗಡೆ ಅಟ್ಯಾಚ್ ಬಾತ್ರೂಮ್ ಇರಲಿ ಅಂತ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೀವಿ. ಇದು ಇನ್ನೂ ನಿಮಗೆ ಶೀಟ್ಗಳೆಲ್ಲ ಹೊಡೆದ ಮೇಲೆ ಗೊತ್ತಾಗುತ್ತೆ. ಈಗ ನಿಮಗೆ ಕ್ಲಾರಿಟಿ ಸಿಗ್ತಾಯಿಲ್ಲ, ಬರೀ ಆ್ಯಂಗಲ್ಗಳು ಉಣಿದೀವಲ್ಲ, ಕ್ಲಾರಿಟಿ ಸಿಗ್ತಾಯಿಲ್ಲ ನೋಡಿ. ಇದು 4x6 ಅಡಿ ವಾಶ್ರೂಮ್ ವಿತ್ ಟಾಯ್ಲೆಟ್ ಎರಡೂ. ಏನಂದೆ ಇನ್ನೊಂದ್ಸಲ ಹೇಳು? ವಾಶ್ರೂಮ್ ವಿತ್ ಟಾಯ್ಲೆಟ್ ಎರಡೂ. ಸಾರಿ ಅಟ್ಯಾಚ್ ಬಾತ್ರೂಮ್ ಥರ ಮಾಡಿದ್ದೀವಿ. ಏನಪ್ಪ ಅಂತಂದರೆ ಇವಾಗ ಎಲ್ಲ ಫುಲ್ ಡಿಮ್ಯಾಂಡ್ ಇದೆ ನಮ್ಮ ಕಡೆ ಎಲ್ಲ ರೂಮ್ಗಳು. ಸ್ವಲ್ಪ ಅದಕ್ಕೆ ಯಾವುದೋ ಒಂದು ಸಿಕ್ಕಿದ್ರೂ ಸಾಕು ಅನ್ನೋ ಥರ ಇರ್ತಾರೆ. ಅದಕ್ಕೆ ನಾವು ಸ್ವಲ್ಪ ಇದೇ ಥರ ಪ್ಲ್ಯಾನ್ ಮಾಡಿ ಶೆಡ್ಗಳಲ್ಲೇ ಮಾಡಿದ್ದೀವಿ ನೋಡಿ. ಇದು 3ನೇ ರೂಮು. ಇದು ಸೇಮೇ ಅದೇ ಥರ ಐತೆ. ಆ ರೂಮಾಗ ಏನೈತೆ ಅದೇ ಥರನೇ. ಬಟ್ ಇಲ್ಲೇನಪ್ಪ ಚೇಂಜಸ್ ಅಂದರೆ ನೋಡಿ, ಸೇಮ್ ಆ ಅಡುಗೆ ಮನೆಯೂ ಇಲ್ಲಿ ಬರ್ತೈತೆ. ಈ ಕಡೆ ಆ ಕಡೆ ರೂಮ್ ಬರ್ತೈತೆ. ಅಲ್ಲಿ ಆ್ಯಂಗಲ್ ಉಣಿದೀವಿ, ಆ್ಯಂಗಲ್ ಬಾಕ್ಲು, ಅದು ರೂಮ್ ಬಾಕ್ಲು. ಇಲ್ಲಿ ಬಾತ್ರೂಮ್ ಬರೋಲ್ಲ, ಅಟ್ಯಾಚ್ ಬಾತ್ರೂಮ್ ಬರೋಲ್ಲ. ಯಾಕಂದರೆ ಯಾರಾದರೂ ಈ ಬ್ಯಾಚುಲರ್ಸ್ ಬಂದರೆ, ಆ್ಯಕ್ಚುಲಿ ಇದನ್ನು ರೂಮ್ ಮಾಡಿದ್ರೆ ಹಂಗೆ ಬಿಟ್ಬಿಡೋಣ ಅನ್ಕೊಂಡ್ವಿ. ಯಾರಾದರೂ ಬ್ಯಾಚುಲರ್ಸ್ ಬಂದರೆ ದೊಡ್ಡದಾಗಿ ಚೆನ್ನಾಗಿರುತ್ತೆ ಅಂತ. ಬಟ್ ಆಯಿತು. ಆಮೇಲೆ ಯಾಕಪ್ಪ, ಅಕಸ್ಮಾತ್ ಯಾರನ್ನ ಇಬ್ಬರು ಫ್ಯಾಮಿಲಿಯವರೇ ಬಂದರೆ ಕೊಡೋಕ್ಕೆ ಇರಲಿ ಅಂತ ಮಾಡಿಟ್ಟಿದ್ದೀವಿ. ಇದು ಹಾಲು, ದೊಡ್ಡ ಹಾಲು, ಟೋಟಲ್ ಇಲ್ಲಿಂದ ಅಲ್ಲಿ ಗಂಟೆ ಫುಲ್ಲು 13.5 ಅಡಿ ಹಂಗೆ ಇರ್ತದೆ ಹಾಲು. ಅಟ್ಯಾಚ್ ಬಾತ್ರೂಮ್ ಇದ್ರಾಗಿರಲ್ಲ. ಇವ್ರಿಗೆ ಬಾತ್ರೂಮ್ ಎಲ್ಲಪ್ಪ ಮಾಡಿದ್ದೀವಿ ಅಂತಂದರೆ ಇದ್ರ ಪಕ್ಕನೇ ಸೈಡಲ್ಲೇ ಮಾಡಿದ್ದೀವಿ ನೋಡಿ. ಇದು ಅಟ್ಯಾಚ್ ಬಾತ್ರೂಮ್ ಅಲ್ಲ, ಬಟ್ ಅದಕ್ಕೆ ರೂಮ್ಗೆ ಅಟ್ಯಾಚ್ ಆಗಿರ್ತದೆ. ಇದು ಬಾತ್ರೂಮು. ಇದು 4.5-6 ಅಡಿ ಮಾಡಿದ್ದೀವಿ. ಇದನ್ನು ನೋಡಿ. ಇದು ಕ್ಲಾರಿಟಿ ಯಾಕೋ ಸ್ವಲ್ಪ ಕಮ್ಮಿ ಆಗಿರ್ಬೋದಲ್ಲ. ಯಾವುದೋ ಹೋಗಿ ಗಾಯ್ಸ್, ನಾನು ಫೋನ್ ತಗೊಳಕ್ಕಂತ ಜೋಬಲ್ಲಿ ಅಮೌಂಟ್ ಇಟ್ಕೊಂಡು ಹೋದರೆ ನಮ್ಮ ಹುಡುಗ ಸರಿಯಾಗಿ ಬಕ್ರೆ ಮಾಡ್ದೆ ನನಗೆ. ನಾನೇ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಆ ಫೋನ್ ತಗೋ, ಈ ಫೋನ್ ತಗೋ, ಕ್ಯಾಮ್ರಾ ಚೆನ್ನಾಗೈತೆ, ರ್ಯಾಮ್ ಚೆನ್ನಾಗೈತೆ ಅಂತ. ಬಟ್ ನನಗೆ ಬಕ್ರೆ ಮಾಡಾಕ್ದೆ. ಯಾವುದೋ ಒಪ್ಪೋ F27 Pro ಅಂತ ಕೊಟ್ಟ 5G ಎಲ್ಲ ಹಾಳಾಗೋಯ್ತು. ಕ್ಯಾಮ್ರಾ ಕ್ಲಾರಿಟಿನೇ ಬರೋಲ್ಲ. ನೋಡಿದ್ರೆ ಒಂದು 10 ನಿಮಿಷ ನೀರೊಳಗೆ ಇಕ್ಕಿದ್ರು ಏನೂ ಆಗೋಲ್ಲ ಅಂತವ್ರೆ. ನಾನಂತೂ ಇದುವರೆಗೂ ಟ್ರೈ ಮಾಡಿಲ್ಲ. ಯಾರು ಟ್ರೈ ಮಾಡಿರೋ ಹೇಳ್ರಿ.
ನೋಡೋದು ಏರ್ ಕಂಡೀಷನ್. ಅಲ್ಲಿ ಗ್ರಿಲ್ಲಿಕ್ಸನ್ ಅಂತ ಮುಂಚವಣ ಸೇಮ್ ಅದೇ ಥರ ಎಲ್ಲ ರೂಮ್ಗೆ ಇಷ್ಟು ಚೆನ್ನಾಗಿರೋದಲ್ಲ, ಓದ್ತದ ಏರ್ ಔಟ್ ಆದೈತಲ್ಲ. ಹಾಂ ಹಂಗೆ ಕೊಯ್ಸಾಕ್ಬಿಟ್ಟು ಗ್ರಿಲ್ಲಿಕ್ಸ್ಬೇಕು. ಅದೇ ಇದು ಮೆಸ್ಸು. ಹಾಂ ಮೆಸ್ಸಿಕ್ಸ್ಬೇಕು, ಇಲ್ಲ ಅಂದರೆ ಅದರೊಳಗೆ ನುಗ್ಬಿಡ್ತಾರೆ, ನುಗ್ಗಕ್ಕಾಗಲ್ಲ. ಬಿಟ್ರೆ ಅಷ್ಟೇ ಒಂದು ಚೂರು ಇರೋಲ್ಲ ಅವರು ಕೊಯ್ಕೊಂಬ ಏನ ಚಿಕ್ಕಮ್ಮಕ್ಕನ ಏನು ಚೂ ಉದಿರ್ತದದು ಏನು. ಹ್ಞೂ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ನೋಡಿ. ಇದು ಯಾವ್ದು ಅಂಗಡಿ ಮುಂದೆ ಅಂಗಡಿ ಬೇಗ ಓಪನ್ ಮಾಡೋಣ ಅಂತಂದರೆ ಇವ್ರು ಪಂಚಾಯತಿಯಿಂದ ಪರ್ಮಿಷನ್ ಕೊಡ್ತಾಯಿಲ್ಲ. ಇಲ್ಲಿ ಅಗದು ಬಿಟ್ಟಿದ್ದೀವಿ, ಕನೆಕ್ಷನ್ ತೊಗೊಬೇಕು. ಎಲ್ಲ ರೆಡಿ ಆದಮೇಲೆ ಅದು ಬೇರೆ ಬಾಡಿಗೆಗೆ ಯಾರು ಬಂದಿದ್ರೆ ಅಂತ ಕೊಡೋದು ಕನೆಕ್ಷನ್. ಏನು ವಾಪ ಜನ ಹೆಂಗೆ ಚೇಂಜ್ ಆಗ್ತಾರೋ ಹಂಗೆ ರೂಲ್ಸ್ಗಳೆಲ್ಲ ಚೇಂಜ್ ಆಗ್ತಾ ಇರ್ತವೆ. ಇದು ಅಂಗಡಿ ಮನೆ ಫುಲ್ಲು ಫಿನಿಷಿಂಗ್ ಆದಮೇಲೆ ಒಂದು ವೀಡಿಯೋ ಮಾಡ್ತೀನಿ, ಅದನ್ನು ನೋಡಿರಿ. ಟೋಟಲ್ಲು 21 ಅಡಿಗೆ 45 ಅಡಿ ಇದು ಸೈಟು. ಅದರಲ್ಲಿ 3 ರೂಮ್ ಇಂಗಿಡಿಸಿದ್ದೀವಿ. 13.5 ಒಂದು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಇದಕ್ಕೆಲ್ಲ ನಿಮ್ಮ ಸಹಕಾರ, ದೇವ್ರ ಆಶೀರ್ವಾದ ಇರಬೇಕು ಅಷ್ಟೇ. ನೋಡಿ ಎಲ್ಲ ಗ್ರಾನೈಟ್ ಟೈಪು ಹಾಕ್ಸೋಣ ಅಂತ ಇಲ್ಲಿ ಮುಂದೆ ಪಾರ್ಕಿಂಗ್ ಟೈಲ್ಸ್ಗೆ. ಯಾವ ಥರ ಇದೆ ನಿಮಗೂ ಯಾರು ಅಕಸ್ಮಾತು ಈ ಥರ ಶೆಡ್ ಮಾಡೋಂಗಿದ್ರೆ ಮಾಡ್ಬೋದು. ಅಯ್ಯೋ ನೋಡಿ 10:30 ಆಗೈತೆ ಇನ್ನು. ಇವರು ಪಾಪ ವೆಯ್ಟ್ ಮಾಡ್ತಾವ್ರೆ ಕೂತು ಸಾಕಾಗಿ ನನ್ನ ಬೈತಾವ್ರೆ. ಯಾರಿಗೆ ಹೇಳ್ದಪ್ಪ ಏನು ಹೇಳ್ದೆ ಅಂತ. ಇವ್ನು ನಮ್ಮ ಹುಡುಗನ ಇನ್ನೂ ಬಂದೇ ಇಲ್ಲ, ದಾರಿ ನೋಡ್ತಾನೇ ಇದ್ದೀವಿ ಟ್ಯಾಂಕರ್ ತಗೊಂಡು. ಯಾರು ನೋಡಿ ಆಲ್ರೆಡಿ ಇನ್ನೂ ಬಾಡಿಗೆ ಮನೆ ರೆಡಿ ಆಗಿಲ್ಲ, ರೆಡಿ ಆಗ್ತೈತೆ. ಅವಾಗ ಯಾರೋ ಒಬ್ರು ಕೇಳ್ತಾವ್ರಂತೆ. ಡಸ್ಟ್ ಎಲ್ಲ ಸಿಮೆಂಟ್ ಎಲ್ಲ ಕಸ್ಕೊಂಡು ಮಾಡ್ಕೊಂಡವ್ರೆ. ನೀರಿಗೆ ಒಂದೇ ವೆಯ್ಟ್ ಮಾಡೋದೆಲ್ಲ ಅಂಗಡಿ ಮನೆಗೆ ಇದ್ದಿದ್ದೆಲ್ಲ ಐಟಮ್ ಅಲ್ಲಿ, ಯಾಕಂದರೆ ಫಾಕ್ಸ್ಕಾನ್ ಕಂಪ್ನಿ ಹತ್ರ ಹಾಕಿದ್ದೆ ಅಂಗಡಿ, ಅಲ್ಲಿಂದ ಕಿತ್ಕೊಂಬಂದು ಇಲ್ಲಿ ಹಾಕೋಣ ಅಂತ ಮಾಡ್ತಾಯಿದ್ರೆ ನೋಡಿ ಎಷ್ಟು ರಾ ಮೆಟೀರಿಯಲ್ ರೀಚ್ ಬಿದ್ದಾವೆ. ಅಣ್ಣ ನೀರು ಬಂದರೆ ಬೇಗ ದಮ್ಸ್ ಹೊಡೆದು ಕಾಂಕ್ರೀಟ್ ಹಾಕಿರು ಅಂದ್ಬಿಟ್ಟು ಮುನ್ಷಮ್ಮಣ್ಣಂಗೆ ಹೇಳ್ಬಿಟ್ಟು ನಾನು ನಮ್ಮ ಅತ್ತೆ ಮಗಳು ಬಾಣಂತನ ಮುಗೀತು, ಊರಿಗೆ ಕರ್ಕೊಂಡೋಗಿ ಬಿಡಬೇಕಿತ್ತು. ಕರ್ಕೊಂಡೋಗಿ ಬಿಡೋಣ ಅಂತ ಊರಿಗೆ ಹೊರಡ್ವಿ. ಎಷ್ಟು ಐಟಮ್ ತಗೊಂಬಂದಿದ್ದೀವಿ ನೋಡು ಊರ್ಕ. ನಿಮ್ಮ ಊರ್ಕ ಒಂದು ಚೂರು ಏನೋ ಇನ್ನೊಂದು ಮಗು ಏನೋ ಕುತ್ಕೊಳಕ್ಕೆ ಜಾಗ ಆಯ್ತಾ? ಹಾಂ ನೋಡು ಕಾರ ಏರು ಗುಡ್ಸ್ ಗಾಡಿನ ಬಾ. ಅಂತೂ ಇಂತೂ ಫೈನಲಾಗಿ ಬಂದ್ವಿ. ಏನು ನೀನು ಹುಟ್ಟಿ ಬೆಳೆಯೋದು, ಸ್ಕೂಲ್ಗೆ ಹೋಗೋದು, ಗೊಂಬಲಕ್ಕ ಇಲ್ಲಿ ನಮ್ಮ ಗೊಂಬೆ ಯಾಕೋ ಊದಿಸ್ಕೊಂಬಿಟ್ಟವಳೆ. ಯಾವುದೋ ಊರಿಂದ ಊರಿಗೆ ಕರ್ಕೊಂಬಿಟ್ಟವ್ರೆ ಅಂತ, ಅದಕ್ಕೆ ಒಂದು ಮುತ್ತು ಕೊಟ್ಟೆ. ನೋಡಿ ಇಷ್ಟು ಐಟಮ್ ಒಂದು ಅಷ್ಟು ಚಿಕ್ಕ ಕಾರಾಗ ಇಷ್ಟು ಐಟಮ್ ಬಂದೈತೆ ನೋಡು. ಊರಿಗೆ ಹೋಗಿ ನಮ್ಮ ಗೊಂಬೆನ ಮತ್ತು ಪ್ರೇಮನ ಡ್ರಾಪ್ ಮಾಡಿ ಶೆಡ್ ಹತ್ರ ಬಂದೆ. ಶೆಡ್ ಹತ್ರ ಸ್ವಲ್ಪ ಗಾರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಚಿಕನ್ ಮಾಡಿದ್ದೀವಲ್ಲ ಅಂದ್ಬಿಟ್ಟು ಗಾರೆ ಕೆಲಸದ ಹೆಣ್ಣನ್ನು ಅಂದರೆ ಮುನ್ಷಮ್ಮಣ್ಣನ ಊಟಕ್ಕೆ ಕರೆದ್ರೆ ಆ ಹೆಣ್ಣು ನೋಡ್ರಿ ಏನೇನು ಮಾತಾಡ್ತಾವನೆ. ಇಲ್ಲ ಬೆಳಗ್ಗೆ ಒಂದಿನ ಬೇಡಂತೆ, 2 ದಿನದ್ದು 2,400 ರೂಪಾಯಿನೂ ಒಟ್ಟೆ ಕೊಟ್ಬಿಡ್ಬೇಕು. ಮತ್ತೆ ಪೈಪ್ ಸೇರಿ ಹೇಳ್ತಾರ. ಪೈಪ್ ಎಷ್ಟು 200? ಪೈಪ್ 300 ರೂಪಾಯಾ? ಯಾವುದು ಫಿನಾಲಿಕ್ಸೇ ಅಷ್ಟು? ಅದು ಫಿನಾಲಿಕ್ಸ್ ಅಲ್ಲ, ಅದು ಬೇಡಪ್ಪ. ನಿಮ್ಕ ನಿಮ್ಮ ಅವನಿಗೊಂದು ನಮಸ್ಕಾರಪ್ಪ. ಫಿನಾಲಿಕ್ಸ್ ಅಲ್ಲ ಅದು, ದೇವರಣ್ಣ ಫಿನಾಲಿಕ್ಸ್. ಕೊಯ್ದಾಕೈತಲ್ಲ, ಕೊಯ್ದ್ಬಿಟ್ಟು ಎಲ್ಲ ಅದು ನಾನು ಹೇಳಿಲ್ಲ 5 ಇದ್ರೆ ಮುಂದಕ್ಕೆ ಆಗ್ತದಂತ. ನೀನು 1,200 ಕೊಟ್ಟಿರೋದು ಇದು ಏನೋ ಪೈಪ್ 1,200 ಕೊಟ್ಟಿದ್ಯಾ? 1,200 ಕರೆಕ್ಟಾ? ನಿಮ್ ದುಡ್ಡು ಅರ್ಧ ರೇಟು ಬಿಡ್ರಿ. ಗೊಂಬೆ ಏನೋ ತಿಂದು ನೋಡು. ಎಲ್ಲ ಹಿಡ್ಕೊಂಡ್ಬಿಡು, ನೀನೇ ಉದ್ದಾರ ಆಗೋ. ನೋಡಮ್ಮ ಹೆಂಗ್ ಹೇಳ್ತಾರ ಪಂದ್ಯ ಮಾಡ್ಬಿಡ್ಲಿ. ಇವಾಗ ಆಯ್ತು ಸೆಕೆಂಡ್ಸ್ ತಾನೇ ಅದು. ಈ ದುಡ್ಡೆಲ್ಲ ನೀನೇ ಬಡಿಕ. ನಾಳಿಂದ ಇನ್ನಲ್ಲಪ್ಪ ಅನ್ನ ತಿಂತಾ ಇದ್ಯಾ?
ಮುದ್ದೆ ತಿಂದ ಅನ್ನಲ್ಲ. ಅನ್ನಲ್ಲ ಇತ್ತೆ ಅದು ಅದಕ್ಕಾಗಿ ಆಗಿಲ್ಲ ಬಿಟ್ಟು ನಾನು ಅದನ್ನ ಅಂತ ಅನ್ನ ಹಾಕಿಲ್ಲ ಅಂದ್ರೆ ಕೇಳು ಇನ್ನೇನು ಹೇಳ್ಬೇಕಾಗ್ಬಿಟ್ಟು ಬೇಡ. ಸರಿಯಪ್ಪ ಅವ್ನು ಏನ 100 ರೂಪಾಯಿ ಬಿಟ್ಟಿಲ್ಲಲ್ಲ ಅವನು ಇಸ್ಕೊಂಡ್ಬಿಟ್ನಲ್ಲ. ಮತ್ತೆ ಅಲ್ಲಿ ಕೊಟ್ಟಿದ್ದ ನನ್ನ ದುಡ್ಡಿತ್ತು ಚೆಕ್ ಮಾಡ್ಕೊಳ ನೀವು ಏನಂತೀರಾ ಇವನು ಲಂಚ ತಗತಾವ ಅಂದ್ರ ಯಾರು ಲಂಚ ಅಂತ ಹೇಳಿಲ್ಲ. ಅದನ್ನ ಹೇಳಿದ್ದೇನೋ 750 ನೀನು ಇಡ್ಕ ಏನ್ ನಾಕೇನ್ ತಮಾಷೆ ಇಲ್ಲ ಏನ ಅಲ್ಲ ಅದು ಇಳಿತಾವ್ ನೀವು ಏನೇನ್ ಮಾತಾಡ್ತಾನಂತೆ ಹೆಂಗಂತ ಇವ್ನು ಮಾಡಿ ನಂಗೆ ಗೊತ್ತು ಮಣ್ಣು ಇಟ್ಕೊಂಡ ಇನ್ನೊಂದು ಇಟ್ಕೊಂಡ್ರೆ ನಾಕೇನ ಅದೆಲ್ಲ ಏನ್ ಲೆಕ್ಕ ಇಲ್ಲ. ತಪ್ಪು ಮಾತಾಡ್ತು ಆಡ್ಬಾರ್ದು. ಕೋರ್ಟಾಗಿದ್ರೆ ಕೊಡು ಇಲ್ಲ ಅಂದ್ರೆ ಬಿಡು ಇಲ್ಲ ಹೋಗಪ್ಪ ನಿಮ್ಗೆ ಜಾಸ್ತಿ ಆಯ್ತು ಅವ್ನ್ ಏನು ಇವ್ 100 ರೂಪಾಯಿ ಬೆಳಿಗ್ಗೆ ಕೊಡ್ತಾ ಇದ್ರೆ ಇವಾಗ ಬೆಳಿಗ್ಗೆ ಬಂದು ಕೊಡೋಣ ಅಂತ ಅನ್ಕೊಂಡಿದ್ವಿ. ಅದನ್ನು ಉದಿಸ್ಕೊಂಡ್ಬಿಟ್ನೆ. ಅಲ್ಲಿ ಹೋದ್ಮೇಲೆ ಇದು ಅಂಗಡಿ ತಕ ಹೋಯ್ತು ಉದಿಸ್ಕೊಂಡ್ಬಿಟ್ಟ. ಈ ಬಿಡಿಲ್ಲ 100 ರೂಪಾಯಿ 100 ರೂಪಾಯಿ ಬಿಡಿಲ್ಲ. ಟೋಟಲ್ ಇವಾಗ ಎಷ್ಟಾಯ್ತು? 700 700 ಕೊಟ್ಟಿದ್ದ ನಾನು ಒಂದು ಆಳ್ಕೂಲಿ 500 ರೂಪಾಯಿ ಇದ್ದಿದ್ದಲ್ಲ, ಇವಾಗ ಎಲ್ಲಿ ಗಂಟ ಹೊಡಿದ್ ನೋಡು. ಪಾಪ ನೀನೇ 850 ಕೊಡ್ತೀನಿ ಬೆಳಿಗ್ಗೆ ಪಾಪ ನೀನ್ ಮಾಡಿ ಬಂದ್ಬಿಟ್ಯಾ? ನಾನೇ 850 ಕೊಡ್ತೀನಿ ನಾನು 600 ರೂಪಾಯಿ. ಅದ್ಯಾಕ 650 ರೂಪಾಯಪ್ಪ ಇವಾಗ. ಸರಿ. ಜಯರಾಮನ್ ಕೊಟ್ಟಿದ್ದು 700 ರೂಪಾಯಿ. ಇವಾಗ ಹಿಂಗ್ 800 ರೂಪಾಯಿ ಹೇಳ್ತಾ ಇದ್ಯಾ? 700 ಐತ್ ಮಾಡು, 50 ಎಕ್ಸ್ಟ್ರಾ ಮಾಡಷ್ಟೇ. 800 ರೂಪಾಯಿ ಮಾಡ್ಬೇಡ. ಎಲ್ಲ ತಿನ್ನು ನಾನು ಬೆಳಗ್ಗೆ ಬರಲ್ಲ, ನಾನು ಅಶೋಕ್ ಮಾತ್ರ ಹೋಗ್ತೀನಿ ಏನಾದ್ರು ಮಾಡಿದ್ಯಪ್ಪ. ನಾನು ತಿನ್ನೋದು ಅನ್ನನೇ ಬಚ್ಚಿಗೆ ಬರೋದು ಗಂಟೆ 2 ಸಾರಿ ಬಂದೆ. ಚಿಕನ್ ಕೊಡಕ್ ಒಂದ್ಸರಿ, ನಿಮ್ ಕೊಡಕ್ ಒಂದ್ಸರಿ, ಅವ್ನ್ ಕಿತ್ಕೊಂಬಿಟ್ಟ 100 ರೂಪಾಯಿ. ನಾನು ಕಾಸು ಹೇಳ್ತೀನಿ ನಿನ್ನ ಅವ್ನ್ ಕಿತ್ಕೊಂಬಿಟ್ಟ. ನಾವು ಕಿತ್ಕೊಂಡ್ರೆ ಕೂಲಿಯವ್ರು ನೀ ಹೇಳ್ಬೇಕು ನಾಳೆ ಕೊಡ್ತಾನೆ ಬಿಡ ಅಂತ. ಬಿಡಲ್ಲ ಶಿಸ್ತಲ್ಲೇ ಫುಲ್ ಇವತ್ತು ನೈಟ್ ಎಲ್ಲ ಖಾಲಿ ಮಾಡಕ್ ಬಿಡ್ತಾನಲ್ಲ. ಹಂಗೆ ಹಿಡ್ಕ ಫಸ್ಟ್ ಹಿಡ್ಕ ನೀನು ರಿಕಾರ್ಡ್ ಹಿಡ್ಕ. ನಾನೆಲ್ಲ ನೋಡ್ತಾ ಇದ್ದೀನಲ್ಲ. ನಾಕೋ ನಾನು ತಪ್ಪು ಮಾತಾಡ್ಕೊ ಆಡಲ್ಲ ಇಲ್ಲ. ಬೆಳಗ್ಗೆ ಒಂದು ಆಳ್ ಕಕ್ಕಮ್ಮ ಇವೆಲ್ಲ ನೋಡಿದ್ನಿ ಮುಚ್ಚಲೆ ಎಲ್ಲ ವಾಟ್ಸಪ್ ಹಾಕಿರೋದು ಎಲ್ಲ ನೋಡ್ತಾ ಇರೋದು ಎಲ್ಲ ನೋಡ್ತಾರೆ. ಇಲ್ಲ ಏನೋ ತಪ್ಪು ಮಾತಾಡಿದ್ರೆ ಕೇಳಲೆ. ಯಾರು ವಾಟ್ಸಪ್ ಹಾಕ್ಲಿ? ಯಾರು ವಾಟ್ಸಪ್ ಹಾಕ್ಲಿ? ಟಿವಿಗೆ ಹಾಕ್ಲಾ? ಹಾಕೋ ಒಳ್ಳೆ ಚೆನ್ನಾಗದ. ತಿನ್ನೋದು ಇಷ್ಟಪ್ಪ ಇಟ್ಟಕ್ಕೆ ನಾವು ಕೆರೆಲ್ಲ ಮಣ್ಣು ಮಾಡಕ್ ಕುಡಿಯೋದು ಒಂದು ಬಚ್ಚೆ ನೀರು ನಾವು ಏನಕ್ಕಪ್ಪಣ ನಾನು ಒಂದ್ ಒಪ್ಪಂದ ಕೊಟ್ಟಿದ್ದೆ ಎಲ್ಲ ಒಪ್ಪಂದ ಕೊಟ್ಟಿದ್ದೆ ನೀನು. ನೀ ಏನೋ ಒಂದು ಫ್ರೆಂಡ್ಶಿಪ್ ನಲ್ಲಿ ತರ್ಬೇಕು. ಗಾರೆಯವ್ರ ಹತ್ರ ಎಲ್ಲ ಇರ್ತತ್ತ ದಂಸೋ ಪಂಪ್ಸ್ ಎಲ್ಲ. ಆಯ್ತಪ್ಪ ನಂಗೆ ಏನು ದುಡ್ಡೇ ಕೊಡ್ಬಾರ್ದು ಬಿಡಪ್ಪ. ಬರ್ತೀನಿ ಯಾಕ ಎಷ್ಟು ಊಟಕ್ಕೆ ಬಾರ ನೀನ್ ಏನ್ ಪಟ್ಟ ಇಟ್ಕೊಂಡು ನಾನು ಇಟ್ಕೊಂತೀನಿ ಬಾರಲೇ ಮಾಯಿಲೆ. ಏನ್ ನಿಮ್ ಫೋನ್ ಹಿಡಿಯಲ್ಲ ತೆಗಿ ನೋಡೋಣ. ಊಟಕ್ಕೆ ಬರೋನು ಕಾಸು ಕೊಡೋದು. ನಾನು ಊಟಕ್ಕೆ ಹೋಗಿರೋದು ಇಲ್ಲ, ಕಾಸು ಬೆಳಗ್ಗೆ ಕೊಡ್ತೀನಿ. ನಾವು ಊಟಕ್ಕೆ ಹೋಗಿರೋ ಊಟಕ್ಕೆ ಬರ್ಬೇಕು ತಾನೆ. ನಾನು ತಿನ್ನಲ್ಲಪ್ಪ. ಸ್ವಲ್ಪ ನಾನು ತಿನ್ನಲ್ಲಪ್ಪ. ಏನ್ ನಿನ್ನೇನು ಚಂಪಾಡ್ಕಿನ್ನ ಊಟ ಇಕ್ಕೋದು ಹೊಟ್ಟೆ ತುಂಬ ತಿಂದೆ. ನಾನು ತಿನ್ನಲ್ಲ. ಒಂದೆರಡು ಪೀಸ್ ಬೇಡಪ್ಪ ಸಿಗರೇಟ್ ಕೇಳ್ದೆ ನಾನು ಸಿಗರೇಟ್ ಕೇಳ್ದೆ. ನಿನ್ ಕಾರ್ ಕೇಳಿ ಸಿಗಾಕ ಮುಡಿಯಾ? ನೀನ್ ಕಾರ್ ಕೇಳಿ ಸಿಗಾಕ ಗಾಡಿಯಾಗ ಹೋಗಿಲ್ಲ ಅಂದ್ರೆ ಬರೋ ಬಿಸ್ಕ ಆ ಗಾಡಿ ಹಂಗ್ ಜರುಗ್ತಾ ಇವ್ರು ಆಡೋ ಮಕ್ಕಳ್ಕ ಹಂಗೆ ಜರ್ಕೊಂಬತ್ತೆ ನಾನು. ಬುದ್ಧಿಲ್ಲ ಅಂತ ಹೇಳ್ತೀನಿ. ನಾನೇನು ಗೊತ್ತಾ, ಚೇರ್ ಮೇಲೆ ಕೂತಿದ್ನಲ್ಲ ದುಡುಮ್ ಬಿದ್ದೋಗ್ಬಿಟ್ಟ. ನಾವು ಎಲ್ಕೋ ಹೋಗ್ಬೇಕಂತ ಯೋಚನೆ ಮಾಡಿದ್ವಿ. ಸುಳ್ಳು ಹೇಳಬಾರ್ದು. ನಾವ್ ಎಲ್ಕೋ ಹೋಗ್ಬೇಕಂತ ಚಪ್ಪಂಡ್ ಕೇಳ್ತಾ ಇದ್ದೆ. ಏನಲೆ ಅಂತ ಆಯ್ತಾ ನಮ್ಮಪಾಡ್ ನನ್ ಮಗ ನಮ್ಮಪಾಡ್ ನನ್ ಮಗ ತಗೊಂಬಂದೆ ಕಾಸು. ಸರಿ ಹೇಳಕ್ಕ ತಿರ್ಗ ಆಮೇಲೆ ಯೋಚನೆ ಮಾಡಿ ಕಾಸು ತರಕ ಹೊಲ್ಟ ಅಷ್ಟೊತ್ತು ಹಿಂಗಾಯ್ತು. ಇವಣ್ಣ ಮತ್ತೆ ನಮ್ಮ ಮಾವನ್ ಸೇರಿದ್ರೆ ಅನ್ಕೊಂಡೇ ಇರೋ ಮಾತುಗಳೇ ಇಲ್ಲ.
ಆಡೋ ಮಾತುಗಳನ್ನ ಕೇಳಿ ನಗದೇ ಇರೋರೇ ಇಲ್ಲ. ನೋಡಿ ನಮ್ಮಮ್ಮ ಹೆಂಗೆ ನಗ್ತಾವ್ರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.